ಹಾಯ್ ಹಲೋ ನಮಸ್ಕಾರ. ಪ್ರತಿಷ್ಠಿತ 17ನೇ ಆವೃತ್ತಿಯ IPL ಟೂರ್ನಿ ಇದೇ ಮಾರ್ಚ್ 22ರಿಂದ ಆರಂಭ ಆಗ್ತಾ ಇದೆ. ಹೌದು, ಸದ್ಯಕ್ಕೆ ಲೋಕಸಭಾ ಚುನಾವಣೆ ಇರೋ ಕಾರಣದಿಂದಾಗಿ ಮೊದಲ 21 ಪಂದ್ಯಗಳಿಗೆ ಮಾತ್ರ BCCI ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದೆ. ಲೋಕಸಭಾ ಚುನಾವಣೆ ದಿನಾಂಕ ಪ್ರಕಟ ಆದ ಬಳಿಕ ಉಳಿದ ಪಂದ್ಯಗಳಿಗೂ ವೇಳಾಪಟ್ಟಿಯನ್ನು ಪ್ರಕಟ ಮಾಡುತ್ತೆ. ಅಲ್ಲಿವರೆಗೆ ಮಾರ್ಚ್ 22ರಿಂದ ಏಪ್ರಿಲ್ 7ರವರೆಗೆ ಡಬಲ್ ಹೆಡರ್ ಸೇರಿದಂತೆ 21 ಪಂದ್ಯಗಳು ಮಾತ್ರ ನಡೆಯುತ್ತವೆ. ಆದರೆ ಈಗ ಸದ್ಯದಲ್ಲಿ ಚರ್ಚೆಯಲ್ಲಿರೋ ವಿಷಯ ಏನು ಅಂತಂದರೆ RCB ಈ ಬಾರಿ ಏನಾದರೂ ಕಪ್ ಗೆಲ್ಲುತ್ತಾ ಇಲ್ವಾ ಅನ್ನೋದು ಅಭಿಮಾನಿಗಳಿಗೆ ಒಂದು ಕುತೂಹಲ ಮೂಡಿಸಿದೆ. ಇಷ್ಟು ವರ್ಷ RCB 16 ಆವೃತ್ತಿ ಕಳೆದರೂ ಒಂದೇ ಒಂದು ಬಾರಿ ಕಪ್ಪನ್ನು ಗೆದ್ದಿಲ್ಲ. ಆದರೆ ಅಭಿಮಾನಿಗಳ ಸಂಖ್ಯೆಯಲ್ಲಿ ಯಾವುದೇ ಫ್ರಾಂಚೈಸಿಗೂ ಕಡಿಮೆ ಇಲ್ಲ. ಯಾಕಂತಂದರೆ IPLನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನು ಹೊಂದಿರತಕ್ಕಂಥದ್ದು RCB. ಸೋತ್ರು ಗೆದ್ದರೂ ಅಭಿಮಾನಿಗಳ ಉತ್ಸಾಹ ಮಾತ್ರ ಕಡಿಮೆ ಆಗಿಲ್ಲ. ಯಾಕಂತಂದರೆ IPLನಲ್ಲಿ ಇರುವಂಥ ಟಾಪ್ 3 ದಾಖಲೆಗಳು ಇರೋದು RCB ತಂಡದ ಹೆಸರಲ್ಲೇ. ಇಷ್ಟಕ್ಕೂ ಆ ದಾಖಲೆ ಏನು ಅಂತೀರ ಕೇಳಿ. 2013ರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ನಡೆದಂತಹ ಪಂದ್ಯದಲ್ಲಿ RCB 263 ರನ್ಗಳನ್ನ ಗಳಿಸಿತ್ತು. ಇದು ಇಡೀ IPL ಆವೃತ್ತಿಯಲ್ಲೇ ಈವರೆಗೂ ಸಹ ಯಾರೂ ಅಷ್ಟು ರನ್ಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗಿಲ್ಲ. ಇದು ಒಂದು ಸಾರ್ವಕಾಲಿಕ ದಾಖಲೆ ಅಂತಲೇ ಹೇಳ್ಬೋದು. ಈ ಪಂದ್ಯದಲ್ಲಿ ಕ್ರಿಸ್ ಗೇಲ್ ಅವರು 175 ರನ್ಗಳನ್ನ ಸಿಡಿಸಿದರು. ಸೊ ಇದು ಒಂದು ದಾಖಲೆ ಆಗಿದೆ. ಇನ್ನು ನಂತರದ ದಾಖಲೆ ಏನಂತಂದರೆ 2016ರ IPL ಆವೃತ್ತಿಯಲ್ಲಿ ವಿರಾಟ್ ಕೊಹ್ಲಿ ಅವರು RCB ತಂಡದ ಪರವಾಗಿ 973 ರನ್ ಗಳಿಸಿದರು. ಇದು ಇಡೀ IPL ಆವೃತ್ತಿಯಲ್ಲಿ ಒಂದೇ ಒಂದು ಸೀರೀಸ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತಹ ಖ್ಯಾತಿ ಪಡೆದಿದೆ. ಇದು RCB ತಂಡದ ಪರವಾಗಿಯೇ ಇರುವಂಥದ್ದು ಮತ್ತೊಂದು ವಿಶೇಷ. ಮತ್ತೊಂದು ದಾಖಲೆ ಯಾವುದು ಅಂತಂದರೆ ಅತಿ ಹೆಚ್ಚು ರನ್ ಗಳಿಸಿರುವ ಆಟಗಾರರ ಪೈಕಿ RCB ಆಟಗಾರನೇ ಟಾಪ್ನಲ್ಲಿರೋದು. ಹೌದು, ಆರಂಭದಿಂದಲೂ RCB ಪರವಾಗಿಯೇ ಪ್ರತಿನಿಧಿಸುತ್ತಿರುವ ವಿರಾಟ್ ಕೊಹ್ಲಿ ಈವರೆಗೆ 237 ಪಂದ್ಯಗಳನ್ನು ಆಡಿದ್ದಾರೆ. ಈ ಪೈಕಿ 7263 ರನ್ಗಳನ್ನ ಗಳಿಸಿದ್ದು ಇಡೀ IPL ಆವೃತ್ತಿಯಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಟಾಪ್ ಆಟಗಾರನಾಗಿ ಹೊರಹೊಮ್ಮಿದ್ದಾರೆ. ಅಲ್ಲದೆ ಈ ಸ್ಕೋರರ್ಗಳಲ್ಲಿ 7 ಶತಕಗಳನ್ನು ಗಳಿಸಿರುವ ವಿರಾಟ್ ಕೊಹ್ಲಿ ಅತಿ ಹೆಚ್ಚು ಶತಕ ಸಿಡಿಸಿದ ನಂಬರ್ 1 ಆಟಗಾರ ಸಹ ಅನ್ನಿಸ್ಕೊಂಡಿದ್ದಾರೆ. ಇದು RCB ಹೆಸರಲ್ಲಿರುವ ಮತ್ತೊಂದು ಕೀರ್ತಿ ಅಂತಲೇ ಹೇಳ್ಬೋದು. ಈ ಬಾರಿನಾದರೂ RCB ಕಪ್ ಗೆಲ್ಲಲಿ ಅಂತನ್ನೋದು ಅಭಿಮಾನಿಗಳ ಆಶೆಯಾಗಿದೆ. ಮುಂದೆ ಏನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ.